1944ರಿಂದ 81 ವರ್ಷಗಳ ಶ್ರೇಷ್ಠತೆಯ ಪ್ರಯಾಣದೊಂದಿಗೆ ಆಭರಣ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಹೆಸರಾಗಿರುವ ಮುಳಿಯಾ ಗೋಲ್ಡ್ ಡೈಮಂಡ್ಸ್ ಡಿಕೆನ್ಸನ್ ರಸ್ತೆಯ ಮಣಿಪಾಲ್ ಸೆಂಟರ್ನಲ್ಲಿ ತನ್ನ ವಿಸ್ತೃತ ಶೋರೂಮ್ ಅನ್ನು ಮಹತ್ವಾಕಾಂಕ್ಷೆಯ ವಿಶ್ವ ದಾಖಲೆ ಆಚರಣೆಯೊಂದಿಗೆ ಅದ್ದೂರಿಯಾಗಿ ಉದ್ಘಾಟಿಸಿತು. ಒಂದೇ ದಿನದಲ್ಲಿ 1000ಕ್ಕೂ ಹೆಚ್ಚು ಗ್ರಾಹಕರನ್ನು ಸ್ವಾಗತಿಸುವ ಮೂಲಕ ಈ ಕಾರ್ಯಕ್ರಮವು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಪ್ರವೇಶಿಸಿತು. ಇದು ಮುಳಿಯಾ ಅವರ ಕಲಾತ್ಮಕತೆ ಮತ್ತು ನಾವೀನ್ಯತೆಯ ಪರಂಪರೆಯನ್ನು ದೃಢಪಡಿಸಿತು. ವಿಸ್ತೃತ ಶೋರೂಮ್ ಅನ್ನು ಖ್ಯಾತ ಸಿನಿಮಾ ಕಲಾವಿದರಾದ ಡಾ. ರಮೇಶ್ ಅರವಿಂದ್ ಉದ್ಘಾಟಿಸಿದರು. ಅವರು 1001ನೇ ಗ್ರಾಹಕರಾಗಲು ಸಂತೋಷ ವ್ಯಕ್ತಪಡಿಸಿದರು. ಇದು ಮುಳಿಯಾ ಅವರ ಮುಂದಿನ ಪ್ರಯಾಣಕ್ಕೆ ಹೊಸ ಆರಂಭವನ್ನು ಸೂಚಿಸುತ್ತದೆ. ಅವರು ಸಕಾರಾತ್ಮಕ ಪೋಷಕರ ಕುರಿತು ಸ್ಫೂರ್ತಿದಾಯಕ ಭಾಷಣದೊಂದಿಗೆ ಪ್ರೇಕ್ಷಕರನ್ನು ಉದ್ದೇಶಿಸಿ ಮಾತನಾಡಿದರು. ಆಚರಣೆಗೆ ಪ್ರತಿಷ್ಠೆ ಮತ್ತು ಉಷ್ಣತೆ ಎರಡನ್ನೂ ಸೇರಿಸಿದರು ಮತ್ತು ಸಭೆಯಿಂದ ಹೃತ್ಪೂರ್ವಕ ಮೆಚ್ಚುಗೆಯನ್ನು ಪಡೆದರು. ಈ ಮೈಲಿಗಲ್ಲಿನ ಬಗ್ಗೆ ಮಾತನಾಡಿದ ಅಧ್ಯಕ್ಷರಾದ ಶ್ರೀ ಕೇಶವ ಪ್ರಸಾದ್ ಮುಳಿಯಾ ಅವರು, 8 ದಶಕಗಳಿಗೂ ಹೆಚ್ಚು ಕಾಲ ಮುಳಿಯಾ ಶುದ್ಧತೆ, ನಂಬಿಕೆ ಮತ್ತು ಕಾಲಾತೀತ ಕರಕುಶಲತೆಯನ್ನು ಪ್ರತಿನಿಧಿಸಿದೆ. ನಮ್ಮ ವಿಸ್ತೃತ ಬೆಂಗಳೂರಿನ ಶೋರೂಮ್ನಲ್ಲಿ ಗ್ರಾಹಕರ ಬಲವಾದ ಹಾಜರಾತಿಯನ್ನು ನೋಡಿ ನನಗೆ ಸಂತೋಷವಾಗಿದೆ. ಇದು ನಮ್ಮ ಮೌಲ್ಯಯುತ ಪೋಷಕರ ನಿರಂತರ ನಂಬಿಕೆ ಮತ್ತು ಬೆಂಬಲವನ್ನು ಪ್ರತಿಬಿಂಬಿಸುತ್ತದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಶ್ರೀ ಸುಬ್ರಹ್ಮಣ್ಯ ಭಟ್, ಶ್ರೀ ವೇಣು ಶರ್ಮಾ, ಬಿಗ್ ಬಾಸ್ ಕನ್ನಡ ಧ್ವನಿ ಕಲಾವಿದ ಬಡೆಕಿಲ ಪ್ರದೀಪ್ ಮತ್ತು ಶ್ರೀ ಕೃಷ್ಣ ನಾರಾಯಣ ಮುಳಿಯಾ ಉಪಸ್ಥಿತರಿದ್ದರು. ವಿಶಿಷ್ಟ ಮತ್ತು ಹಗುರವಾದ ವಿನ್ಯಾಸಗಳಿಗೆ ಹೆಸರುವಾಸಿಯಾದ ಮುಳಿಯಾ ಆಭರಣ ಕರಕುಶಲತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುವುದನ್ನು ಮುಂದುವರೆಸಿದೆ. ಬಹಳ ಸ್ವಾರಸ್ಯಕರವಾದ ಮಾಡ್ತೀವಿ, ಬೇರೆ ಹೇಗ್ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ ಅಂತ ನೀವು ಒಳಗೆ ಎಂಟ್ರಿ ಮಾಡಿತಾನೆ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ಬರ್ತಿದೆ. ಆ ಸುರಕ್ಷಗಳು ಅಂತ ಏನೇನು ಒಳ್ಳೆ ವಸ್ತುಗಳು ಅದನ್ನೆಲ್ಲ ಒಳಗೆ ತಂದು ಇನಾಗ್ರೇಟ್ ಮಾಡಿದ ರೀತಿನೇ ಇಷ್ಟ ಆಯ್ತು. 81 ವರ್ಷಗಳ ಇತಿಹಾಸವಿರುವಂತ ಬ್ರ್ಯಾಂಡ್ ಇದೆ. ಅದಕ್ಕಿಂತ ಗುಣಮಟ್ಟಕ್ಕೆ ಬೆಳೆಯುವಂತ 81 ವರ್ಷಗಳ ಒಂದು ಬ್ರ್ಯಾಂಡ್ ಉಳಿಯುತ್ತೆ ಅಂದ್ರೆ ಅದೇ ಆ ಗುಣಮಟ್ಟದ ಬಗ್ಗೆ ಮಾತಾಡುತ್ತೆ. ಇವತ್ತು 1000 ಗ್ರಾಹಕರನ್ನ ಒಂದೇ ಜಾಗದಲ್ಲಿ ಒಂದೇ ದಿನ ಕರೆದು ಒಂದು ರೆಕಾರ್ಡ್ ಮಾಡ್ತಾರೆ. ಏನೇ ಬಿಸ್ನೆಸ್, ಓಲ್ಡ್ ಬಿಸ್ನೆಸ್ ಅಂತಲ್ಲ, ನಿಮ್ಮ ಬಿಸ್ನೆಸ್ ಇರ್ಬೋದು, ನನ್ನ ಬಿಸ್ನೆಸ್ ಅಂದ್ರೆ ಏನು? ಗ್ರಾಹಕರನ್ನ ಪಡೆಯೋದು, ಗ್ರಾಹಕರನ್ನ ಉಳಿಸ್ಕೊಳ್ಳೋದು, ಗ್ರಾಹಕರ ಸಂಖ್ಯೆಯನ್ನ ಹೆಚ್ಚು ಮಾಡೋದು, ಮತ್ತೆ ಬಿಸ್ನೆಸ್. ಅವ್ರು ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಕಾರಣ 81 ವರ್ಷ ಉಳಿದಿದ್ದಾನೆ. ಈಗ ಉಳಿದಿನ ಅಂದ್ರೆ ಆ ಚಪ್ಪಾಳೆ ನಂಬಿಕೆಯಾಗಿ ಮಾರ್ಪಾಡಾಗಿದೆ. ಮುಳಿಯಾ ಅನ್ನೋದು ಬ್ರ್ಯಾಂಡ್, ನಂಬಿಕೆಗೆ ಅರ್ಥ ಆಗೋ ಒಂದು ಬ್ರ್ಯಾಂಡ್ ಆಗಿದೆ. ಅದು ಕಾರಣ ಬ್ರ್ಯಾಂಡ್ ಕಾರಣ ಸಿಗಿರೋ ಜನ ಇವರಿಬ್ರು ಬ್ರದರ್ಸ್ ಕೇಶವ್ ಪ್ರಸಾದ್ ಗೊತ್ತಾಯ್ತು, ಕೃಷ್ಣ ನಾರಾಯಣ. ಇವಿದ್ರೆ ಎಷ್ಟು ಎಫಿಷಿಯಂಟ್ ಅಂತ ನನಗೆ ಬಹಳ ಇಷ್ಟ ಆಗುತ್ತೆ. ಒಂದು ಅವ್ರ ಎಫಿಷಿಯನ್ಸಿ, ಇನ್ನೊಂದು ಅವ್ರ ಎಥಿಕ್ ಬಹಳ ಇಷ್ಟ ಆಗುತ್ತೆ. ಮುಳಿಯಾ ಬ್ರ್ಯಾಂಡ್ ಇನ್ನಷ್ಟು ಮತ್ತಷ್ಟು ಬೆಳಿಬೇಕು ಅನ್ನೋದು ನನ್ನ ಆಸೆ. ಇಂಥ ಬ್ರ್ಯಾಂಡಿಗೆ ಬ್ರ್ಯಾಂಡ್ ಅಂದಾಜ್ತಾ ಇರೋದು ನನಗೆ ಬಹಳ ಖುಷಿ. ಲಕ್ಷಕ್ಕಿಂತ ಗ್ರಾಹಕರು ಇವತ್ತು ರೆಪ್ರೆಸೆಂಟೇಟಿವ್ ಆಗಿ 1000 ಒಂದು ಬ್ರ್ಯಾಂಡಿಗೆ ಅಭಿಮಾನಿಗಳು ಆಗ್ಬೇಕು. ಯಾವಾಗ ಗ್ರಾಹಕ ಒಂದು ಬ್ರ್ಯಾಂಡ್ ನೀವು ಬ್ರ್ಯಾಂಡ್ ಆರಾಮ್ ಜಪ್ ಆಗ್ಬಿಟ್ಟಾನೆ. ಅವ್ರು ಬ್ರ್ಯಾಂಡ್ ಅಭಿಮಾನಿ ಯಾವಾಗ ಹೌದಂడి ಇದರ ವಿಷಯ. ಪ್ರಾಡಕ್ಟ್ ಬಹಳ ಅದ್ಭುತವಾಗಿರ್ಬೇಕು, ಫಸ್ಟ್ ಆಫ್ ಆಲ್ ಡೆವಲಪ್ ಅದ್ಭುತವಾಗಿರ್ಬೇಕು. ಅಂಡ್ ಬಂದಾಗ ಯಾವ ತರ ಸೇವೆ ಮಾಡ್ತಾರೆ, ಯಾವ ತರ ಸರ್ವಿಸ್ ಮಾಡ್ತಾರೆ, ಹೇಗೆ ಸ್ಪಂದಿಸ್ತಾರೆ ಮೇಲೆ ಹೋಗಿದ್ದಾರೆ. ಬರೀ ಗ್ರಾಹಕರು ಅವ್ರು ಮುಳಿಯಾ ಗ್ರಾಹಕರ ಯಾರು ತಿಂತಾರೆ ಅಂದ್ರೆ ವಾರಂಟಿ ಆಗ್ಬಿಟ್ಟು ಕೊಡುವಂತ ಪ್ರಾಡಕ್ಟ್ ಕ್ವಾಲಿಟಿ ಮತ್ತು ಅಷ್ಟೇ. ಓಂ ಶ್ರೀ ಮಾನಂದೇಶ್ವರಾಯ ನಮಃ. ಮತ್ತೂರು ಮಾನಂದೇಶ್ವರನ ಬೆಳಿಗ್ಗೆಯನ್ನ ವಿಸ್ತೃತ ಮಳಿಗೆಯನ್ನ ನಮ್ಮ ರಾಯಭಾರಿಯಂತಹ ಆದಂತಹ ಮುಳಿಯಾ ಸಂಸ್ಥೆಯ ರಾಯಭಾರಿಯಾದಂತಹ
ತನಿಖೆ ಜಾಗತಿಕ ಹಿಂದೂ ಎಕನಾಮಿಕ್ ಜಾಗತಿಕ ಅಧ್ಯಕ್ಷರು ಈ ಪುಸ್ತಕವನ್ನು ಮಾಡಿ ನಮಗೆ ಚಾಲನೆಯನ್ನು ನೀಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಈ ಸಂದರ್ಭ ಎಲ್ಲಾ ಗ್ರಾಹಕರು, ವಿಶೇಷವಾಗಿ ಲಕ್ಷಕ್ಕೂ ಮಿಕ್ಕಿ ಇರುವಂತಹ ನಮ್ಮ ಎಲ್ಲಾ ಗ್ರಾಹಕರನ್ನ ರೆಪ್ರೆಸೆಂಟೇಟಿವ್ ಆಗಿ ಸಹಸ್ರಕ್ಕೂ ಮಿಕ್ಕಿ ಗ್ರಾಹಕರು ಇವತ್ತು ಇಲ್ಲಿ ಬಂದು ನನ್ನ ಖರೀದಿ ಮಾಡಿ ಆಶೀರ್ವಾದಿಸಿದ್ದಾರೆ. ಅವರು ಈ 81 ವರ್ಷ ನಮ್ಮೊಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ. ಮುಂದೆ ಶತಮಾನಕ್ಕೂ ಮಿಕ್ಕಿ ಈ ಸಂಸ್ಥೆ ಮುಂದುವರಿಲಿಕ್ಕೆ ಅವರು ನಮಗೆ ಆಶೀರ್ವಾದ ಮಾಡಿ ಒಟ್ಟಿಗೆ ಹೆಜ್ಜೆ ಹಾಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ತೆ. ಇವತ್ತು ಈ ಸಹಸ್ರ ಗ್ರಾಹಕ ಸಂದರ್ಶನ ಕಾರ್ಯಕ್ರಮ ನಾಳೆಯಿಂದ 40 ದಿವಸಗಳ ಕಾಲ ವಜ್ರ ರತ್ನೋತ್ಸವ ಅಂತೇಳಿ ವಿವಿಧ ಗ್ರಾಹಕರಿಗೆ ವಿವಿಧ ವಿಶೇಷತೆಗಳೊಂದಿಗೆ ವಜ್ರ ರತ್ನೋತ್ಸವವನ್ನ ಹಾಗೂ ವಿವಿಧ ಪ್ರಾಡಕ್ಟ್ ಗಳನ್ನ ಪರಿಚಯಿಸುವಂತಹ ಒಂದು ಅಪೂರ್ವವಾದಂತಹ ಹಾಗೂ ಮಾರಾಟ ಮತ್ತು ಪ್ರದರ್ಶನ ಮತ್ತು ಮಾರಾಟ ಸೇವೆಯ ಎಕ್ಸಿಬಿಷನ್ ಕಮ್ ಸೇಲ್ ಕಾರ್ಯಕ್ರಮ 40 ದಿವಸಗಳ ಕಾಲ ನಡೀಲಿಕ್ಕಿದೆ. ಅದಕ್ಕೂ ಕೂಡ ಗ್ರಾಹಕರು ಉತ್ತಮ ರೀತಿಯಲ್ಲಿ ಸ್ಪಂದನೆ ನೀಡಿ ನಮ್ಮನ್ನ ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ.